ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ಇದು ಸಂಡೇ ಬೆಳಗ್ಗೆ ಎದ್ದು ಕೂಡಲೇ ಅಂತೂ ಭಾಳ ಬೋರಿಂಗ್ ಆಗಿತ್ತು. ಸೊ ಏನು ಮಾಡಲಿ ಅಂತ ತಿಳಿವಲ್ದಕ್ಕೆ ಆನ್ ಸ್ಪಾಟ್ ಎಲ್ಲಾದರೂ ಹೋಗೋಣ ಅಂತ ನಾನಂತೂ ಡಿಸೈಡ್ ಮಾಡಿದೆ. ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಾನು, ನಮ್ಮ ಬ್ರೋ, ಮದುಮಗ ಅವರು ಮತ್ತು ನಮ್ಮ ದೋಸ್ತ್ ಇಷ್ಟು ಜನ ಹೊಂಟಿದ್ವಿ. ಬಟ್ ದ ಸ್ಯಾಡ್ ಪಾರ್ಟೀಸ್ ಎಲ್ಲಿ ಹೋಗತ್ತೇವಂತ ವಿ ಡೋಂಟ್ ನೋ. ಎಲ್ಲರೂ ಸೇರಿ ಹೊರಗೆ ಬಿದ್ದಿದ್ದನ್ನು ಮಧ್ಯಾಹ್ನಕ್ಕೆ ಹೋಗಿತ್ತು. ಸೊ ಫಸ್ಟ್ ಊಟನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ರಾಯಲ್ ಪಾರ್ಕ್ ಹೋಟೆಲಿಗೆ ಬಂದ್ವಿ. ನಮ್ಮ ಮದುಮಗ ಅವ್ರು ಇಲ್ಲಿ ಬೆಸ್ಟ್ ಫುಡ್ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ತಿಂದ್ವಿ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಊಟನೂ ಮಸ್ತಿತ್ತು. ಊಟ ಅಂತೂ ಎಲ್ಲರೂ ಚಲೋ ಮಾಡಿದ್ವಿ. ಆಮೇಲೆ ಎಲ್ಲಿ ಹೋಗ್ಬೇಕು ಏನಂತೇನು ತಿಳಿವಲ್ದ, ನೋಡೋಣ ಎಲ್ಲರೂ ಏನಂತಾರಂತೇಳಿ ಮುಂದೆ. ಗೈಸ್, ನಮ್ದು ಊಟ ಮುಗಿಯೋದು 2-2:30 ಆಗಿತ್ತು. ಇವ್ರು ನೋಡ್ರಿ ಇಲ್ಲಿ ಇನ್ನು ಪಾನ್ ತಿನ್ಬೇಕಂತೀವ್ರು. ಸೊ ಅದಕ್ಕೆ ನಮ್ಮ ಬ್ರೋನ್ ತಲೆ ಕೆಟ್ಟ ನಾನೇ ಹೊಡಿತೀನಿ ಕಾರ್ ಅಂತೇಳಿ ಹತ್ಕೊಂತಾರೆ. ನಮ್ಮ ಬ್ರೋ ಕಾರ್ ಹೊಡಿಯೋದಕ್ಕೆ ಬಾಯ್ಸ್ ನೋಡ್ರಿ ಇಲ್ಲ ಇದು ಬೇಕಾಗಿರೋದು. ಅಲ್ಲ ಎಲ್ಲಿ ಹೋಗೋದು ಏನಂತ ಗೊತ್ತಿಲ್ಲ. ಇವ್ರದ್ದು ನೋಡ್ರಿ ಇಲ್ಲಿ ಎಷ್ಟು ಜೋರು ನಡೆದೈತಿ ರೆಡಿ ಆಗೋದು ಇಬ್ಬರದು. ಇವ್ರ ಕಡೆ ಯಾವ ಬ್ರ್ಯಾಂಡ್ ಇಲ್ಲ ಕೇಳ್ರಿ, ಎಲ್ಲ ಬ್ರ್ಯಾಂಡ್ಸ್ನೂ ಅದಾವ. ಆಮೇಲೆ ಈಗ ಒಂದು ಸ್ಪೆಕ್ಟ್ಸ್ ಹಾಕೋತಾರೆ, ಅದು ಸ್ಟೈಲ್ ನೋಡ್ರಿ, ಅದು ಯೂನಿಕ್ ಐತಿ. ಪರ್ಫ್ಯೂಮ್ ಮತ್ತು ಸ್ಪೆಕ್ಟ್ಸ್ ಅದು ಮತ್ತು ನಾ ಟಿ ಶರ್ಟ್ ಮಗರ್ದು ಗ್ರೂಮಿಂಗ್ ಎಲ್ಲ ಅಂತೂ ಮುಗಿಸ್ಕೊಂಡ್ರೆ ಈಗ ಎಲ್ಲಿ ಹೋಗೋದಂತ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ 3 ಗಂಟೆ ಆಗೈತಿ ನಮ್ಮ ಧಾರವಾಡ ಬಿಡೋದು. ಓ ಮೈ ಗಾಡ್. ಈಗ ಎಲ್ಲರೂ ಒಂದು ನಮಗಿನ್ನೂ ತನ್ನ ಐಡಿಯಾ ಇಲ್ಲ ನಾವು ಯಾವ ಕಡೆ ಹೋಗಾಕತ್ತೀವಿ ಅಂತ ಹೇಳಿ. ಇವ್ರಿಗೆ ಕೇಳೋಣ ಅಂತ ಬರೀ ಯಾವ್ದು ಕರ್ಕೊಂಡು ಹೊಂಟಾರ. ಎಲ್ಲಿ ಹೊಂಟೀವಿ ಗೊತ್ತಿಲ್ಲ, ಬಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್. ಎಲ್ಲೋಗತ್ತೆ ಬ್ರೋ? ಎಷ್ಟು ಹಳೆ ಸಾಂಗ್ ಇದೆ ತಲೆ ಇದು ಬ್ರೋ ಎಲ್ಲೋಗತ್ತೀವಿ? ಎಲ್ಲೋ ಹೊಂಟೇವು ಬಟ್ ದಾಂಡೇಲಿ ರೋಡಿಗಂತೂ ಹೋಗಾಕತ್ತೀವಿ. ಅಲ್ಲಿ ಮುಂದೆ ಒಂದು ಯಾವುದೋ ದೊಡ್ಡ ಬ್ರಿಡ್ಜ್ ಬರ್ತೈತಂತ, ಅಲ್ಲಿವರೆಗೂ ನೋಡೋಣ. ಆಮೇಲೆ ಮತ್ತೆ ಮುಂದೆ ಎಲ್ಲಿ ಹೋಗ್ಬೇಕಂತ ನೋಡೋಣ ಅಂದ್ರೆ ಓಕೆ ಲೆಟ್ಸ್ ಗೋ. ದಾಂಡೇಲಿ ರೋಡ್ ಲಾಂಗ್ ಡ್ರೈವಿಗಂತೂ ಮಸ್ತ್ ಐತಿ. ಯು ಕ್ಯಾನ್ ಸಿ ವೆನ್ ಯು ಗೋ ದೇರ್. ಆ್ಯಂಡ್ ಕಾರ್ ಅಂತೂ ರೂಫ್ ಟಾಪ್ ಇತ್ತು, ನಾ ಸ್ವಲ್ಪ ಎಂಜಾಯ್ ಮಾಡಿದೆ. ಸೊ ಫೈನಲಿ ಬ್ರಿಡ್ಜ್ ಅನ್ನತ್ತಿದ್ರಪ್ಪ, ಇದೆ ನೋಡ್ರಿ ಬ್ರಿಡ್ಜ್. ಇದು ಪ್ಲೇಸ್ ಭಾಳ ಪೀಸ್ಫುಲ್ ಆಗಿತ್ತು. ಇಲ್ಲೊಂದು ಸ್ವಲ್ಪ ಚಿಲ್ ಔಟ್ ಮಾಡಿದ್ವಿ. ಸೊ ಆಮೇಲೆ ಮತ್ತೆ ಯೋಚನೆ ಮಾಡತ್ತಿದ್ವಿ, ಇಲ್ಲೇ ಟೈಮ್ ಆಲ್ಮೋಸ್ಟ್ ಆಗೋಗಿತ್ತು ನಮ್ದು. ಅರೌಂಡ್ 5:50 ಅನ್ಕೋತೀನಿ. ಸೊ ಆನ್ ಸ್ಪಾಟ್ ಅಲ್ಲೇ ನಿಯರ್ ಬೈ ಬೈಸನ್ ರೆಸಾರ್ಟ್ ಚಲೋ ಐತಿ ಗೇಮ್ಸ್ ಆಟ ಆಡೋಕ್ಕಂದ್ರೆ. ಸೊ ಬಿಡ್ತಾರಿಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ, ನೋಡೋಣ ಅಂತೇಳಿ ಹೋದ್ವಿ. ಅಟ್ಲೀಸ್ಟ್ ಬೋಟಿಂಗ್ ಆದರೂ ಸಿಗ್ತೈತೇನೋ ಅಂಥೇಳಿ. ಸೊ ಟೈಮ್ನು ಭಾಳ ಆಗಿದ್ದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಿರಲಿಲ್ಲ. ಕೇಳಿದ್ವಿ. ಬಟ್ ಎಸ್ ಫೈನಲಿ ಲಾಸ್ಟ್ ರೈಡ್ ಅಂಥೇಳಿ ನಮ್ಮದೊಂದು ಬೋಟ್ ಬಿಟ್ರು. ಇಲ್ಲಿ ರಿವರ್ ರಾಫ್ಟಿಂಗ್ ಅದೆಲ್ಲ ಮಾಡಾಕತ್ತಿದ್ರು. ಹೋಗೋನೇನಂದ್ರೆ ನನಗೆ ನೀರಂದ್ರೆ ಸ್ವಲ್ಪ ಹೆದರಿಕೆ, ಭಾಳ ಹೆದರಿಕೆ. ಸೊ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ನನ್ನ ಸಂಬಂಧ ಎಲ್ಲರೂ ಬೋಟಿಂಗ್ ಹೋದ್ವಿ. ಇದು ನೀರು ಫೋರ್ಸ್ ನೋಡಿನ ನಾನು ರಿವರ್ ರಾಫ್ಟಿಂಗ್ ಕ್ಯಾನ್ಸಲ್ ಮಾಡಿದೆ. ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡು ಹೋಗಾಕತ್ತೀವಿ. ಇದು ಆ್ಯಕ್ಚುಲಿ ನನಗೆ ಹೆದರಿಕೆ ಬರಾಕತ್ತೈತಿ, ಬಿಕಾಸ್ ನೀರು ಸ್ವಲ್ಪ ಫೋರ್ಸ್ ಇತ್ತವತ್ತು. ಸ್ವಲ್ಪ ಧೈರ್ಯ ಮಾಡಿ ದೇವ್ರಿಗೆ ನೆನೆಸ್ಕೊಂಡು ಅಂತೂ ಹತ್ಕೊಂತೀನಿ ಒಟ್ಟು ಬೋಟ್ದಾಗ. ಇಷ್ಟು ಜನ ಇದ್ವಿ. ಇವು ಅಣ್ಣ ಒಂದು ಸ್ವಲ್ಪ ಹೆಂಗೆ ಬೋಟ್ ಓಡಿಸ್ಬೇಕು ಅನ್ನೋದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟ. ಈಗ ಒಂದು ತಮ್ಮ ಡೌನ್ ಮಾಡಿ 4 ಫಿಂಗರ್ ಲಾಕ್ ಮಾಡಿಬಿಟ್ಟು ಫಾರ್ವರ್ಡ್ ಅಂದಾಗ ಫ್ರಂಟ್ ಟು ಬ್ಯಾಕ್ ವಾಟರ್ ಪುಷ್ಬೋದು ಗೊತ್ತಾಯ್ತಲ್ಲ. ನನಗೆ ಆ್ಯಕ್ಚುಲಿ ಆ ನೀರಿನ ಹೆದರಿಕೆಗೆ ಅವ ಪಾಪ ಏನು ಹೇಳಿದ ಇನ್ಸ್ಟ್ರಕ್ಷನ್ಸ್ ನಂಗೆ ಲಿಟ್ರಲಿ ಬೌನ್ಸ್ ಆಗೋತದೆ. ಬೋಟ್ ಅಂತೂ ಮೂವ್ ಆಗಾಕತ್ತ. ಅವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗನ ಹೋದ್ವಿ. ಇದು ದಾಂಡೇಲಿದಾಗಿರೋದು ದೊಡ್ಡ ಕಾಳಿ ನದಿ ನೋಡ್ರಿ. ಇದು ಕ್ರೊಕೊಡೈಲ್ಸ್ನೂ ಅಷ್ಟೇ ಇರ್ತಾವಿಲ್ಲಿ, ಬಟ್ ಈ ಸ್ಪಾಟ್ದಾಗ ಇರಲಿಲ್ಲ. ಇದರಲ್ಲಿ ಯಾರಿಗೂ ಬೋಟಿಂಗ್ ಮಾಡೋಕ್ಕಂತೂ ಬಿಡ್ತಿದ್ದಿಲ್ಲ ಬಿಡ್ರಿ. ಇಟ್ಸ್ ಅ ಸೆಕೆಂಡರಿ. ಆ್ಯಂಡ್ ಇದು ಟ್ರೀ ಅಂಡರ್ ಪಾಸ್ ಆಗೋದಂತೂ ಭಾಳ ಬ್ಯೂಟಿಫುಲ್ ಇತ್ತು. ನಾನಂತೂ ಮಸ್ತ್ ಎಂಜಾಯ್ ಮಾಡಿದೆ. ನಮ್ಮ ದೋಸ್ತಿಗೆ ಏನೋ ನೀರಾಗ ಜಿಗಿಬೇಕು ಅನ್ಸತ್ತಿತ್ತಂತ, ಅವ್ರಿಗೆ ಅಲ್ಲೇ ದೂಸಿ ನಾವು ಸ್ವಲ್ಪ ಮುಂದೆ ಬಂದ್ವಿ.
ಆಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಒಂದು ಕೆಫೆಗೆ ಹೋಗೋಣ, ಮಸ್ತ್ ಚಹಾ ಕುಡಿಯೋಣ ಅಂತೇಳಿ ಹೋದ್ವಿ. ಇದು ಬೈಸನ್ ರೆಸಾರ್ಟ್ ಕಡೆನೇ ಇರೋದು, ಮಹಾರಾಜ ಕೆಫೆ ಅಂತೇಳಿ. ಚಾಂದ್ರು ಮಸ್ತ್ ಇತ್ತು, ಭಾಳ ಅಷ್ಟೂ ಆಗಿದ್ದಿಲ್ಲ, ಜಾಸ್ತಿ ಏನೂ ತಿನ್ನಲಿಲ್ಲ ನಾವು. ಇದು ಚಹಾ ಒಂದು ಕಪ್ಪಿಗೆ 50 ರೂಪಾಯಿ ನೋಡ್ರಿ. ಅಷ್ಟು ಕೊಟ್ಟಿದ್ದಕ್ಕೂ ವರ್ತ್ ಇತ್ತು. ಚಹಾ ಮಾತ್ರ ಮಸ್ತ್ ಇತ್ತು. ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಅಂದರೆ 7 o'clock ಆಗಿತ್ತು. ಸೊ ಫೈನಲಿ ಏನೋ ಒಂದು ಅಂದ್ಕೊಂಡು ಬಂದ್ವಿ, ಏನೇನೋ ಮಾಡಿದ್ವಿ. ಬಟ್ ಎಂಜಾಯ್ಡ್ ದ ಡೇ. ಇಟ್ ವಾಸ್ ಫುಲ್ ಆಫ್ ಫನ್. ನಿಮಗೂ ಏನಾದರೂ ಹಿಂಗೆ ಭಾಳ ಬೇಜಾರಾಗಕತ್ರ ಭಾಳ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ಗೆಟ್ ರೆಡಿ ಆ್ಯಂಡ್ ಎಕ್ಸ್ಪ್ಲೋರ್ ವೇರ್ ಯು ವಾಂಟ್ ಟು. ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇರೆ ಕಡೆನೇ ಹೋಗ್ಬೇಕಂತಿಲ್ಲ, ಅಲ್ಲೇ ನಿಮ್ಮ ಕಡೆ ಇರೋ ಆಜು ಬಾಜು ಏನಾದರೂ ಮಸ್ತ್ ಅಂದಿದ್ರೆ ಹೋಗಿ ಬರ್ರಿ. ಇದು ನಂದು ಸ್ಮಾಲ್ ವ್ಲಾಗ್ ಆಗಿತ್ತು. ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ದಾಗ. ಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.